ಹಾಯ್, ಎಲ್ರಿಗೂ ನಮಸ್ಕಾರ. ಅಕ್ವಾಬ್ಲೇಜ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ನಿಮಗೆ ಏನು ಟೈಮ್ ವೇಸ್ಟ್ ಮಾಡಲ್ಲ. ಇವತ್ತು ವಾಟರ್ ಪ್ಯೂರಿಫೈರ್ ಅಲ್ಲಿ ಅಂದ್ರೆ RO ವಾಟರ್ ಪ್ಯೂರಿಫೈರ್, UV ವಾಟರ್ ಪ್ಯೂರಿಫೈರ್ ಏನೇನಿದೆ ಕಂಪ್ಲೀಟ್ ಡೀಟೇಲು, ಮತ್ತೆಲ್ಲೂ ನೀವು ಇದರಲ್ಲಿ ಏನಪ್ಪ ಇರುತ್ತೆ, ಏನು ಹಾಕಿರ್ತಾರೆ, ಮೆಟೀರಿಯಲ್ ಏನೇನಿರುತ್ತೆ ಅಂತ ಕನ್ಫ್ಯೂಸೇ ಆಗಬೇಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕಸ್ಟಮರ್ ಆಗಿರ್ಬೋದು ಅಥವಾ ಡೀಲರ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ತಗೋಬೇಕು ಅಂತ ಇರೋರು ಆಗಿರ್ಬೋದು, ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಇದು ವಾಟರ್ ಪ್ಯೂರಿಫೈರ್. ಇದು ಎಕ್ಸಾಂಪಲ್ ತಗೊಂಡಿರೋದು ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರ್. ಇದು ಕಾಪರ್ ಪರ್ಲ್ ಅಂತ ಹೇಳಿ 12 ಲೀಟರ್ ಸ್ಟೋರೇಜ್ ಕೆಪಾಸಿಟಿ. ಇದು ಓಪನ್ ಮಾಡಿ ಇಟ್ಟಿದೆ, ಪೂರ್ತಿ ಓಪನ್ ಮಾಡಿ ಇಟ್ಟಿದೆ. ಇದರಲ್ಲಿ ಮೆಟೀರಿಯಲ್ ಏನೇನಿರುತ್ತೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಮೆಟೀರಿಯಲ್ ಏನೇನಿರುತ್ತೆ, ಹೆಂಗ್ ಯೂಸ್ ಆಗತ್ತೆ ಗೊತ್ತಿಲ್ದಲ್ಲರಿಗೂ ಗೊತ್ತು ಮಾಡ್ಕೊಳ್ಳಿ. ಯಾಕಂದ್ರೆ ಗೊತ್ತಿರ್ಬೇಕು ನಮ್ಮ ವಾಟರ್ ಪ್ಯೂರಿಫೈರ್ ಅಲ್ಲಿ ಏನಿದೆಯಪ್ಪ, ಏನ್ ಹಾಕ್ತಾರಪ್ಪ, ಹೆಂಗ್ ವರ್ಕ್ ಆಗತ್ತಪ್ಪ ಅನ್ನೋದೇ ಎಲ್ಲರಿಗೂ ಡೌಟ್ ಅಲ್ಲಿ ಇರುತ್ತೆ. ಅದನ್ನ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಮಾಡ್ಬಿಡ್ತೀನಿ. ಓಕೆ, ಇದೀಗ ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದನ್ನ RO UV TDS ಕಂಟ್ರೋಲರ್ ವಿತ್ ಕಾಪರ್ ಅನ್ನೋ ಸ್ಪೆಸಿಫಿಕೇಶನ್ ಅಲ್ಲಿ ಇದೆ ಇದು. ಓಕೆ, ಇದು ಬೋರ್ ನೀರಿಗೆ ಆಗತ್ತೆ. ಇದರಲ್ಲಿ ಹೊಳೆ ನೀರಿಗೆ ಬೇಕು ಅಂದ್ರೆ ಬರೀ UF ಪ್ಯೂರ್ ಹೊಳೆ ನೀರಿಗೆ ಬೇಕು ಅಂದ್ರೆ 40-50 TDS ಇದ್ರೆ, ಅದ್ ಬಿಟ್ರೆ ನಿಮಗೆ ಬೋರ್ ನೀರಿಗೆ ಇದೇನ್ ಸ್ಪೆಸಿಫಿಕೇಶನ್ ಹೇಳಿದೆ RO UV TDS ವಿತ್ ಕಾಪರ್, ಇದನ್ನ ತಗೋಬಹುದು. ಇದಾದ್ಮೇಲೆ ಇನ್ನೊಂದು ಇದರಲ್ಲೇ ಅಲ್ಕಲೈನ್ ಬರುತ್ತೆ. ಆಡೆಡ್ ಮಿನರಲ್ಸ್ ಅಂತ ಹೇಳಿ ಏನ್ ಕರೀತಾರಲ್ಲ, ಅದು ಅಲ್ಕಲೈನ್ ಅಂತ ಹೇಳಿ, ಅದು ಕೂಡ ಇದರಲ್ಲಿ 3 ವೆರೈಟಿ ಮಾಡ್ಬೋದು. ಇರೋದ್ರಲ್ಲಿ ಇಷ್ಟೇ 3 ವೆರೈಟಿ, ಇದು ಬಿಟ್ರೆ ಇನ್ನೇನು ಇಲ್ಲ. ಇನ್ನೂ ಬೇರೆ ಏನಾರ ಹೇಳಿದ್ರೆ ಅದು ಗೊತ್ತಿಲ್ಲ. ಓಕೆ, ಇರೋದ್ರಲ್ಲಿ ಇಷ್ಟೇ ಇರೋದು, ಕ್ಲಿಯರ್ ಆಗಿದೆ. ಈಗ ಬರ್ತೀನಿ, ಇದರಲ್ಲಿ ಮೆಟೀರಿಯಲ್ ಏನೇನು ಯೂಸ್ ಮಾಡ್ತೀವಿ. ಒಳ್ಳೆ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಏನೇನ್ ಮೆಟೀರಿಯಲ್ ಇರುತ್ತೆ. ಈಗ ನೋಡಿ, ಇದರಲ್ಲಿ ಒಂದು ಬಾಡಿ ಇರುತ್ತೆ, ಔಟರ್ ಬಾಡಿ ಒಳ್ಳೆ ಫುಡ್ ಗ್ರೇಡ್ ಇರಬೇಕು, ಕಾಪರ್ ಪಲ್ ತರ. ಇದ್ ಬಿಟ್ರೆ ನಿಮಗೆ ಎಲೆಕ್ಟ್ರಿಕಲ್ ಪಾರ್ಟ್ಸ್, ಕಾಂಪೋನೆಂಟ್ಸ್, ಎಲೆಕ್ಟ್ರಿಕಲ್ ಏನೇನ್ ಬರುತ್ತೆ ಇದರಲ್ಲಿ. ಇನ್ನು ಬೇರೆ ಬೇರೆ PCB ಬೋರ್ಡ್ ಅದೆಲ್ಲ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಇದರಲ್ಲಿ ಮೇಜರ್ ಆಗಿ ಬೇಕಾಗಿರುವಂತದ್ದು RO ಪಂಪ್. 24 ವೋಲ್ಟ್ಸ್ RO ಪಂಪ್ ಇರುತ್ತೆ. ಇದು ಬಿಟ್ರೆ ನಿಮಗೆ SMPS ಪವರ್ ಸಪ್ಲೈ ಇರುತ್ತೆ. ಇದು ಕೂಡ 24 ವೋಲ್ಟ್ಸ್ AC ಟು DC ಆಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಪಂಪ್ ಆಯ್ತು, SMPS ಆಯ್ತು, ಸೋಲ್ನೇಡ್ ವಾಲ್ SV, ಇದು ಕೂಡ 24 ವೋಲ್ಟ್ಸ್. ಇದಾದ್ಮೇಲೆ ಒಂದು ಫ್ಲೋಟ್ ಸ್ವಿಚ್. ಇದು ಬಿಟ್ರೆ ವೈರಿಂಗ್ ಕನೆಕ್ಷನ್, ಮತ್ತೆ ಮೇಲ್ಗಡೆ ಇಂಡಿಕೇಟರ್, 2 ಇಂಡಿಕೇಟರ್ ಇರುತ್ತೆ ಮೇಲ್ಗಡೆ. ನೀವು ನೋಡ್ಬೋದು, ಇಲ್ಲಿ ಇಂಡಿಕೇಟರ್ ಬರುತ್ತೆ. ಇಂಡಿಕೇಟರ್ ಇಲ್ಲ ಅಂದ್ರೂ ಏನಾಗಲ್ಲ, ಇದರಲ್ಲಿ ಇಂಡಿಕೇಟರ್ ಬರುತ್ತೆ. ಓಕೆ, ಇದು 4 ಮೇಜರ್ ಆಗಿ ವರ್ಕ್ ಆಗುವಂಥದ್ದು. ಇನ್ನೊಂದು UV ಲ್ಯಾಂಪ್, 5 ಲೆಕ್ಕ ಇಟ್ಕೊಳ್ಳಿ. ಇನ್ನೇನಿದೆ ವೈರಿಂಗ್ ಬಿಡಿ. ಪಾರ್ಟ್ಸ್ ನಾನು ಹೇಳ್ತಾ ಇರೋದು ಎಲೆಕ್ಟ್ರಿಕಲ್ ಪಾರ್ಟ್ಸ್. ಇದರಲ್ಲಿ ಪಂಪ್ ಏನ್ ಮಾಡುತ್ತೆ ಒಂದೊಂದೇ ಹೇಳ್ತೀನಿ. ಪಂಪ್ ಏನ್ ಮಾಡುತ್ತೆ ಅಂದ್ರೆ ಬೂಸ್ಟ್ ಮಾಡಿಕೊಡುತ್ತೆ. ಪ್ರೆಷರ್ ಏನ್ ಕಡಿಮೆ ಮೀಡಿಯಂ ಬರ್ತಾ ಇರುತ್ತೆ, ಅದನ್ನ ಬೂಸ್ಟ್ ಮಾಡಿ RO ಮೆಂಬ್ರೇನಿಗೆ ಫೋರ್ಸ್ ಆಗಿ ತಳ್ಳತ್ತೆ. ಅವಾಗ ಅಲ್ಲಿ FR ಅಂತ ಒಂದು ಹಾಕಿರ್ತೀವಿ, ಫ್ಲೋ ರೇಟ್, ಅದರಲ್ಲಿ ಕಡಿಮೆ ಹೋಗುತ್ತೆ. ಪ್ಯೂರಿಫೈಡ್ ಅಲ್ಲಿ ಜಾಸ್ತಿ ಬರೋದಕ್ಕೆ ಟ್ರೈ ಮಾಡುತ್ತೆ. ಫಸ್ಟ್ FR ತಡೆಯುತ್ತೆ, ಫ್ಲೋ ರೇಟ್ ನ ರೆಡ್ಯೂಸ್ ಮಾಡುವಂಥದ್ದು 450 ಅಂತ ಹೇಳಿ ಅದ್ರ ಕಾನ್ಫಿಗರೇಷನ್ ಹೇಳ್ತೀವಿ. ಅಲ್ಲಿ ಪ್ರೆಷರ್ ನ ಹೋಗ್ದಲೇ ಇರಂಗೆ ತಡೆದು ಇಲ್ಲಿ ನುಗ್ಗತ್ತೆ RO ಮೆಂಬ್ರೇನ್ ಅಲ್ಲಿ. RO ಮೆಂಬ್ರೇನ್ ಅಲ್ಲಿ ನುಗ್ಗ ಪ್ಯೂರಿಫೈಡ್ ಆಗಿ ಬರುತ್ತೆ. RO ಮೆಂಬ್ರೇನಿಗೆ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಅದು ನಿಜವಾಗ್ಲೂ ಹೆಂಗ್ ವರ್ಕ್ ಆಗತ್ತೆ ಅಂತ. ಇದು ಆಕ್ಚುಲಿ ತುಂಬಾ ಸ್ಪೆಷಲ್ ಆಗಿದೆ RO ಮೆಂಬ್ರೇನ್ ಅಂದ್ರೆ, ಅದ್ಯಾರಿಗೂ ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ. ಓಕೆ, ಇಷ್ಟು ಹೇಳಿರ್ತೀನಿ. ಈಗ ಪಂಪ್ ಅಲ್ಲಿ ಬೂಸ್ಟ್ ಅಪ್ ಮಾಡ್ಕೊಡುತ್ತೆ. ಅದು ರೆಗ್ಯುಲರ್ ಪ್ರೆಷರ್ ಹೊಡೆದಾಗ RO ಮೆಂಬ್ರೇನ್ ಇಂದ 2 ವೆರೈಟಿಯಾಗಿ ನೀರು ಬರುತ್ತೆ, ಒಂದು ವೇಸ್ಟೇಜ್, ಇನ್ನೊಂದು ಪ್ಯೂರಿಫೈಡ್. ಇದೇ ಮೇಜರ್ ವರ್ಕ್ ಆಗೋದು. RO ಪಂಪ್, RO ಮೆಂಬ್ರೇನ್ ಮೇಜರ್ ಆಗಿ ವರ್ಕ್ ಆಗುತ್ತೆ. RO ಮೆಂಬ್ರೇನ್. ಓಕೆ, ಇದೆರಡು ಆಯ್ತಲ್ವಾ. ಈಗ ಪಂಪ್ ಏನ್ ಮಾಡ್ತಾ ಇದೆ ಅಂತ ಹೇಳಿದೆ. ಈಗ SMPS ಪವರ್ ಸಪ್ಲೈ ಅನ್ನೋದು ಏನಿದೆ, ಅದೇನ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಈಗ ನಮಗೆ AC ಏನ್ ಬರ್ತಾ ಇದೆ, 230 250 ವೋಲ್ಟ್ಸ್ 240 ವೋಲ್ಟ್ಸ್ ಅಂತ ಕರಿತೀವಿ. ಅದರಿಂದ ಬರ್ತಾ ಇರೋದು ನಮ್ಮ ಪಂಪ್ ವರ್ಕ್ ಆಗ್ಲಿಕ್ಕೆ ಡಿಸೈನ್ ಮಾಡಿರೋದು AC ಅಲ್ಲ, ಇದು ಪ್ಯೂರ್ DC. ಮುಂಚೆ 12 ವೋಲ್ಟ್ಸ್ ಬರ್ತಿತ್ತಂತೆ, ಬಟ್ ನಾವು ಆ ಟೈಮಲ್ಲಿ ಯೂಸ್ ಮಾಡ್ತಿರ್ಲಿಲ್ಲ ಬಿಡಿ. 24 ನನಗೆ ಗೊತ್ತಿದ್ದಂಗೆ 24 ವೋಲ್ಟ್ಸ್ ಅವಾಗಿಂದ ಯೂಸ್ ಮಾಡ್ತಾ ಇರೋದು. 24 ವೋಲ್ಟ್ಸ್ SMPS. ಇದು AC ಟು DC ಆಗಿ ಕನ್ವರ್ಟ್ ಆಗುತ್ತೆ. 230 ವೋಲ್ಟ್ಸ್ ಇರೋದನ್ನ ವೋಲ್ಟೇಜ್ ನ ರೆಡ್ಯೂಸ್ ಮಾಡುತ್ತೆ. ಇದು ವೋಲ್ಟೇಜ್ ನ ರೆಡ್ಯೂಸ್ ಮಾಡ್ಕೊಡುತ್ತೆ. ವೋಲ್ಟೇಜ್ ನ ರೆಡ್ಯೂಸ್ ಮಾಡಿ 24 ವೋಲ್ಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಡುತ್ತೆ. ಇದು ಪವರ್ ಸಪ್ಲೈ ಬೇಕೇ ಬೇಕು. ಡೈರೆಕ್ಟ್ ಆಗಿ ಮೋಟರ್ ನ ತಗೊಂಡು ಹೋಗ್ಬಿಟ್ಟು 24 ವೋಲ್ಟ್ಸ್ ನ AC ಕನೆಕ್ಷನ್ ಕೊಟ್ರೆ ಸುಟ್ಟೋಗುತ್ತೆ, ವರ್ಕ್ ಆಗಲ್ಲ, ಹೈ ವೋಲ್ಟೇಜ್ ಆಗ್ಬಿಡುತ್ತೆ.
ಇದು ಪವರ್ ಸಪ್ಲೈ AC to DC SMPS ಅಂತ ಕರಿತೀವಿ ಅದನ್ನ. SMPS ಮುಂಚೆ ಟ್ರಾನ್ಸ್ಫಾರ್ಮರ್ ಟೈಪ್ ಬರ್ತಿದ್ದು, ಈಗ SMPS ಬೇಸ್ ಬರ್ತಾ ಇದೆ. ಅಲ್ಲಿಗೆ ಪಂಪ್ ಆಯ್ತು, SMPS ಆಯ್ತು. ಈಗ ಸೋಲ್ನೈಡ್ ವಾಲ್ ಏನಪ್ಪಾ ಅಂದ್ರೆ ಕಂಟ್ರೋಲ್ ಮಾಡುತ್ತೆ, ಆನ್ ಆಫ್. ನೀರು ಫ್ಲೋ ಬರ್ಬೇಕಾ, ನಲ್ಲಿ ಇದ್ದಂಗೆ, ನಲ್ಲಿ ಅಥವಾ ಸ್ವಿಚ್ ಯಾವ್ದಾರ ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಲಿ ಅನ್ನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕೆಲವು ಟೆಕ್ನಿಷಿಯನ್ ಇರ್ತಾರೆ, ಪಾಪ ಗೊತ್ತೇ ಇರಲ್ಲ ಅವರಿಗೆ, ಅವರು ಕೂಡ ತಿಳ್ಕೊಬಹುದು. ಟೆಕ್ನಿಕಲಿ ಸ್ವಲ್ಪ ತಿಳ್ಕೊಳ್ಳಿ, ಏನ್ ವರ್ಕ್ ಮಾಡತ್ತೆ, ಯಾಕೆ ವರ್ಕ್ ಮಾಡತ್ತೆ ಅಂತೇಳಿ. ಇನ್ನು ಕಸ್ಟಮರ್ ಕೆಲವರು ಅವ್ರವರೇ ಸರ್ವಿಸ್ ಮಾಡ್ಕೊಳಕ್ ಹೋಗ್ತೀರಾ, ಅವಾಗ ಏನು ಅಂತ ಅರ್ಥ ಆಗೋದಿಲ್ಲ ಅಂತವ್ರು ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ನೋಡಿ, ಪ್ರತಿಯೊಂದು ಅರ್ಥ ಆಗತ್ತೆ. ಈಗ ಏನೇನು ಹೇಳಿದೆ, ಪಂಪ್ ಹೇಳಿದೆ, ಪವರ್ ಸಪ್ಲೈ ಹೇಳಿದೆ. ಇದು ಬಿಟ್ರೆ ಸೋಲ್ನೈಡ್ ವಾಲ್ ಹೇಳ್ತಾ ಇದ್ದೆ, ಕಂಟ್ರೋಲ್ ಆನ್ ಆಫ್. ಈಗ ನಲ್ಲಿ ನೀರು ಆನ್ ಆಫ್ ಮಾಡಿದ್ರೆ ಏನಾಗತ್ತೆ, ಅದೇ ರೀತಿ ಇದು ನೀರನ್ನ ಫ್ಲೋನ, ಮಿಷಿನ್ ಆನ್ ಆಗಿದ್ದು ನೀರಿನ ಫ್ಲೋ ಕೊಡ್ಬೇಕಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ, ಆನ್ ಆಫ್. SV ಸೋಲನೈಡ್ ವಾಲ್ ಅಂತಾನೆ ಕರಿತೀವಿ, ಅದನ್ನ ಆನ್ ಆಫ್ ಮಾಡುತ್ತೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಇನ್ನೊಂದ್ಸಲಿ ಆಮೇಲೆ ಹೇಳ್ತೀನಿ. ಇದಾಯ್ತಲ್ವಾ, ಇನ್ನೊಂದು UV ಚೇಂಬರ್, UV LED. ಈಗೆಲ್ಲ LED ಬಂದಿದೆ, UV ಲ್ಯಾಂಪು, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತಾರೆ. ಅಲ್ಟ್ರಾ ವೈಲೆಟ್ ರೇಸು ನೀರಿನ ಮೇಲೆ ಬಿದ್ದಾಗ ಅದರಲ್ಲಿರೋ ಬ್ಯಾಕ್ಟೀರಿಯಾ ವೈರಸ್ ಕಿಲ್ ಆಗತ್ತೆ, ಹಂಗಾಗಿ UV ಹಾಕ್ತಿವಿ. RO UV TDS ಕಂಟ್ರೋಲರ್ ಅಂತ ಕಾನ್ಫಿಗರೇಷನ್ ಇದು, ಅದರಲ್ಲಿ UV ಹಾಕ್ತಿವಿ. ಈ UV ನಲ್ಲಿ ಒಂದು ಕಡೆಯಿಂದ UV ಚೇಂಬರ್ ಇದು, ಒಳಗಡೆ ಗ್ಲಾಸ್ ಇರುತ್ತೆ. ಆ ಗ್ಲಾಸ್ ಒಳಗಡೆ ನೀರ್ ಪಾಸ್ ಆದಾಗ ಮೇಲ್ಗಡೆ UV ರೇಸ್ ಬಿತ್ತು ಅಂದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪಾಸ್ ಆಗೋಷ್ಟು ಟೈಮಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಕಿಲ್ ಆಗತ್ತೆ, ಅದಕ್ಕೋಸ್ಕರ UV ಹಾಕ್ತಿವಿ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ RO ಇದ್ದಿದ್ ಕಡೆ 100% ಯೂಸ್ ಆಗಲ್ಲ ಅದು, ಬಟ್ ಇರುತ್ತೆ. ಅದು TDS ಕಂಟ್ರೋಲರ್ ಟ್ಯೂನಿಂಗ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಅದು ಸರ್ವಿಸ್ ವಿಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ. ಈಗ ಏನಾಯ್ತು, ಈಗ UV ಲ್ಯಾಂಪ್ ಬಗ್ಗೆ ಹೇಳ್ದೆ ಅಲ್ವಾ, UV ಏನ್ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ ನ ಕಿಲ್ ಮಾಡುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಈಗ ಮಿಷಿನ್ ಪೂರ್ತಿ ಆನ್ ಆಫ್ ಆಗ್ಬೇಕು ಆಟೋಮೆಟಿಕ್ ಆಗಿ. ಟ್ಯಾಂಕ್ ಫುಲ್ ಆದ ಕೂಡಲೇ ಆಫ್ ಆಗ್ಬೇಕು, ಕಡಿಮೆ ಆದ ಕೂಡಲೇ ಆನ್ ಆಗ್ಬೇಕು ಅಂತ ಒಂದಿದೆ ಅಲ್ವಾ, ಅದಕ್ಕೆ ಇದು ಫ್ಲೋಟ್ ಸ್ವಿಚ್. ಈ ಮೇಲೆ ಏನ್ ನೋಡ್ತಾ ಇದ್ದೀರಾ, ಇದು ಫ್ಲೋಟ್ ಸ್ವಿಚ್. ಟ್ಯಾಂಕಲ್ಲಿ ನೀರು ತುಂಬಿದ್ದಂಗೆ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗ್ತಿದ್ದಂಗೆ ಆಫ್ ಆಗುತ್ತೆ, ಇಡೀ ಮಿಷಿನ್ ಆಫ್ ಮಾಡ್ಕೊಡುತ್ತೆ. ಇದು ಕಂಟ್ರೋಲಿಂಗು SMPS ಅಲ್ಲಿ ಇರುತ್ತೆ. ಅದು ವೈರಿಂಗ್ ಕನೆಕ್ಷನ್ ಗಳಲ್ಲಿ ಸುಮಾರು ವಿಡಿಯೋದಲ್ಲಿ ಇದೆ, ಹೆಂಗ್ ಬರುತ್ತೆ ಕನೆಕ್ಷನ್ ಅಂತ. ಇದೇನ್ ಮಾಡುತ್ತೆ, ಪವರ್ ಸಪ್ಲೈ ಇಂದ ಬರೋಂತ ಕರೆಂಟ್ ನಮ್ಮ ಮೋಟ್ರಿಗೆ ಸೋಲ್ನೈಡ್ ವಾಲ್ ಇವ್ಯಾವುದಕ್ಕೂ ಬಿಟ್ಕೊಡಲ್ಲ, ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ಮೇಲೆ ನೀರು ಹೋಗ್ತಿದ್ದಂಗೆ ಆನ್ ಆಗ್ಬೇಕು, ಮೇಲೆ ಫುಲ್ ಆಗ್ತಿದ್ದಂಗೆ ಆಫ್ ಆಗ್ಬೇಕು, ಮತ್ತೆ ಕಡಿಮೆ ಆಗ್ತಿದ್ದಂಗೆ ಆನ್ ಆಗ್ಬೇಕು. ಇದು ಫ್ಲೋಟ್ ಸ್ವಿಚ್, ಅದನ್ನ ಫ್ಲೋಟ್ ಸ್ವಿಚ್ ಅಂತ ಕರಿತೀವಿ. ಈ ಮ್ಯಾನ್ಯುಯಲ್ ಇದು ತೊಟ್ಟಿಗಳೆಲ್ಲ ಹಾಕ್ತಾರೆ ನೋಡಿ, ಸಂಪು ತೊಟ್ಟಿಗಳಲ್ಲಿ ನೀರು ಓವರ್ಫ್ಲೋ ಆಗ್ಬಾರ್ದು ಅಂತ, ಅದು ವಾಟರ್ ಪಾಸ್ ಆಗತ್ತೆ, ಇದರಲ್ಲಿ ಫ್ಲೋಟ್ ಸ್ವಿಚ್ ಇರುತ್ತೆ. ಆ ಸ್ವಿಚ್ ಕಂಟ್ರೋಲ್ ಮಾಡತ್ತೆ, ಇಲ್ಲಿಂದ ಅಲ್ಲಿಗೆ ಆನ್ ಆಫ್ ಮಾಡುತ್ತೆ. SV ಹೆಂಗೆ ನೀರನ್ನು ಬಿಟ್ಕೊಡುತ್ತೆ, ಆ ರೀತಿ ಕರೆಂಟ್ ಅನ್ನ ಬಿಟ್ಕೊಡುತ್ತೆ. ಇದು ಮೇಜರ್ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಆಗೋಯ್ತು. ಈಗ ಎಲೆಕ್ಟ್ರಿಕಲ್ ಪಾರ್ಟ್ ಇಷ್ಟೇ ಇರೋದು, ಇನ್ನೂ ಏನೇನಾರ ಇದ್ರೆ ಹಾಕಿದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಬಟ್ ಮೇಜರ್ ಇಷ್ಟು ಬೇಕೇ ಬೇಕು, ಮ್ಯಾಂಡೇಟ್ರಿ ಇದು. ಇಷ್ಟಿಲ್ಲ ಅಂದ್ರೆ ನಿಮ್ಮ ಪ್ಯೂರಿಫೈರ್ ಯಾವುದು ವರ್ಕ್ ಆಗಲ್ಲ. ಇದಕ್ಕೂ ಮೀರಿ ಎಕ್ಸ್ಟ್ರಾ ಹಾಕ್ತಿವಿ ಅಂದ್ರೆ ಅದು ಅವ್ರವ್ರು ಸುಮ್ಮನೆ ಸೇರ್ಸಿರ್ತಾರಷ್ಟೇ. ಕೆಲವೊಂದು ಬ್ರಾಂಡೆಡ್ ಗಳಲ್ಲಿ ಎಕ್ಸ್ಟ್ರಾ ಬಿಲ್ ಮಾಡಕ್ಕೋ ಏನಕ್ಕೋ ಅದು ಅವ್ರವ್ರಿಗೆ ಗೊತ್ತು, ಮಾಡಿರ್ತಾರೆ, ಬಟ್ ನಮಗೆ ಅದು ಬೇಕಾಗಿಲ್ಲ. ನಾನು ಹೇಳ್ತಾರದು ನಿಮಗೆ, ಕಾಸ್ಟ್ ಕಟಿಂಗ್ ಅಲ್ಲಿ ಪ್ರತಿಯೊಬ್ರು ಮನೆಗೂ ಯೂಸ್ ಮಾಡೋಂಥದ್ದು ಮಾಡಲ್ ಏನಿದೆ, ಕಾಪರ್ ಪರ್ಲ್. ಇದು ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ಅಲ್ಲ, ಮಿಸ್ ಆಗ್ಬಿಡಿ. ಇದು ಒರಿಜಿನಲ್ ಕಾಪರ್ ಪರ್ಲ್ ಬಗ್ಗೆ ಮಾತಾಡ್ತಾ ಇದೀನಿ. ಡೂಪ್ಲಿಕೇಟ್ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ, ಕಾಪರ್ ಪರ್ಲ್ ಅನ್ನ ಹೆಸರಲ್ಲೇ ಓಡ್ತಾ ಇದೆ. ಬಟ್ ಯಾವ್ದು ತಗೊಂಡ್ ಮೋಸ ಹೋಗ್ಬೇಡಿ, ತಗೊಳತಿದ್ರೆ ಕಾಪರ್ ಪರ್ಲ್ ಒರಿಜಿನಲ್ಲೇ ತಗೊಳ್ಳಿ. ವೆಬ್ಸೈಟ್ ಅಡ್ರೆಸ್ ಎಲ್ಲ ಇರುತ್ತೆ ನೋಡಿ, ಒರಿಜಿನಲ್ಲೇ ತಗೊಳ್ಳಿ. ಕಸ್ಟಮರ್ ಆದ್ರೆ ನೀವು ಒರಿಜಿನಲ್ಲೇ ತಗೊಳ್ಳಿ. ಡೀಲರ್ ಆದ್ರೆ ಕೂಡ ಕಸ್ಟಮರಿಗೆ ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರ್, ಒರಿಜಿನಲ್ ವಾಟರ್ ಪ್ಯೂರಿಫೈರ್ನೇ ಸೇಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಸೇಲ್ ಮಾಡಿ. ಯಾಕೆ ಡೂಪ್ಲಿಕೇಟ್ ಎಲ್ಲ ಮಾರ್ತೀರಾ, ಮಾರಬೇಡಿ, ಅದೊಂದು ರಿಕ್ವೆಸ್ಟ್ ನಂದಷ್ಟೇ. ಇದು ಒಂದು ಬ್ರ್ಯಾಂಡು, ಕಾಪರ್ ಪರ್ಲ್ ಒಂದು ಬ್ರ್ಯಾಂಡು, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಬೇರೆ ಎಲ್ಲಾ ಬ್ರ್ಯಾಂಡ್ ಹೆಂಗೆ ಅದೇ ತರ ಕಾಪರ್ ಪರ್ಲ್. ಓಕೆ, ಈಗ ನಿಮಗೆ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಆಯ್ತಲ್ವಾ, ಈಗ ಬರ್ತೀನಿ ಫಿಲ್ಟರ್ ಪಾರ್ಟ್ಸ್ ಬರ್ತೀನಿ. ಈ ಫಿಲ್ಟರ್ ಅಲ್ಲಿ ಏನೇನಿರುತ್ತೆ, ಒಂದು ಔಟ್ ಸೈಡ್ ಒಂದು ಬೌಲ್ ಇರುತ್ತೆ, ಪ್ರೀ ಫಿಲ್ಟರ್ ಬೌಲ್ ಒಂದು ಹಾಕ್ತೀವಿ, ಅದು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ. ಅದಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಹಾಕಿದ್ರೆ ಒಳ್ಳೇದು. ಇದ್ರ ಜೊತೆ ನಾವು ಅದು ಫ್ರೀ ಕೊಟ್ಬಿಡ್ತೀವಿ, ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರ್ ಜೊತೆ ಫ್ರೀನೇ ಕೊಟ್ಬಿಡ್ತೀವಿ ನಿಮಗೆ. ಈಗ ಅಲ್ಲಿಂದ ನೀರು ಬರುತ್ತೆ, ಎಲ್ಲಿ ಇನ್ಪುಟ್ಟಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಇನ್ಪುಟ್ಟಿಗೆ ಬಂದಿದ್ದು ಸೆಡಿಮೆಂಟ್, ಕಾರ್ಬನ್ ಅಂತ ಎರಡಿದೆ. ಇದು ಏನ್ ಮಾಡುತ್ತೆ, ಸೆಡಿಮೆಂಟ್ ಬಂದು 5 ಮೈಕ್ರಾನ್ ಸೆಡಿಮೆಂಟ್ ಇರುತ್ತೆ. ಆ ಸೆಡಿಮೆಂಟ್ ಅಲ್ಲಿ ನೀರು ಪಾಸ್ ಆದಾಗ ಡಸ್ಟ್ ಪಾರ್ಟಿಕಲ್, ಸಣ್ಣ ಮಣ್ಣು ಕಲ್ಲೆಲ್ಲ ಏನಿರೋದೆಲ್ಲ ಅದೆಲ್ಲ ಅದು ಹಿಡ್ಕೊಳತ್ತೆ, ಮುಂದೆ ಬಿಟ್ಕೊಡಲ್ಲ. ಅದು ದಪ್ಪ ಪಾರ್ಟ್ಸ್ ಅಂದ್ರೆ 5 ಮೈಕ್ರಾನ್ ಇರುತ್ತದು, ಹಂಗಾಗಿ ಅದನ್ನ ಯಾವುದೇ ರೀತಿ ಬಿಟ್ಕೊಡೋದಿಲ್ಲ, ಅದು ಸೆಡಿಮೆಂಟ್. ಇನ್ನು
ಕಾರ್ಬನ್ ಅಂದ್ರೆ ಇದು ತೆಂಗಿನ ಚಿಪ್ ಇಂದ ಮಾಡಿರ್ತಾರೆ ಆಕ್ಚುಲಿ. ತೆಂಗಿನ ಚಿಪ್ಪು ಇದ್ಲು ಅಂತ ಏನ್ ಕರೀತಾರಲ್ಲ ಅದೇ ಕಾರ್ಬನ್ ಗ್ರಾನ್ಯೂಲ್ಸ್ ಮಾಡಿರ್ತಾರೆ. ಕಾರ್ಬನ್ ಪೌಡರ್ ಅಲ್ಲ, ಕಾರ್ಬನ್ ಪೌಡರ್ ಆದ್ರೆ ನೀರಲ್ಲಿ ಮಿಕ್ಸ್ ಆಗಿ ಬಂದ್ಬಿಡತ್ತೆ. ಕಾರ್ಬನ್ ಇದ್ಲು ಅಂತ ಕರೀತಾರೆ ನೋಡಿ, ಇದ್ಲು ಕಾರ್ಬನ್ ಗ್ರಾನ್ಯೂಲ್ಸ್ ಅಂತ ಕರಿತೀವಿ. ಅದು ಏನಕ್ಕೆ ಹಾಕ್ತಿವಿ ಅಂದ್ರೆ ಅದು ನೀರಲ್ಲಿ ಬರುವಂತ ಆಯಿಲಿ ಕಂಟೆಂಟು ಮತ್ತೆ ಸ್ಮೆಲ್ಲು ಪೌಡರ್ ಅಂತ ಹೇಳ್ತೀವಲ್ಲ ಇದನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ. ಹಂಗಾಗಿ ಒಂದು ಸೆಡಿಮೆಂಟ್ ಒಂದು ಕಾರ್ಬನ್ ಇರಲೇಬೇಕು. ಇದು ಸ್ಟಾರ್ಟಿಂಗ್ ಪ್ರೊಟೆಕ್ಷನ್ ಇದ್ದಂಗೆ. RO ಮೆಂಬ್ರೇನಿಗೆ ಇದು ಇಲ್ಲಲ್ಲೇ ಡೈರೆಕ್ಟ್ ಕೊಟ್ಟಾಗ RO ಮೆಂಬ್ರೇನ್ ಲೈಫೇ ಬರೋದಿಲ್ಲ, ಬೇಗ ಹೋಗ್ಬಿಡತ್ತೆ ನಿಮಗೆ ಕಟ್ ಅಂತ ಹೇಳಿ. ಬೇಗ ಲೈಫ್ ಈಗ ವರ್ಷ ಬರೋದು ನಿಮಗೆ 1 ತಿಂಗಳು ಬರಲ್ಲ, ಹಂಗೂ ಆಗ್ಬಿಡತ್ತೆ. ಹಂಗಾಗಿ ಇದು ಸೇಫ್ಟಿಗೋಸ್ಕರ ಕಂಪಲ್ಸರಿ ಹಾಕ್ಲೇಬೇಕು. ಇದೇನ್ ಹೇಳ್ತಾ ಇದೀನಿ ಇದೆಲ್ಲ ಮ್ಯಾಂಡೇಟರಿ. ಒಂಥರ ಯಾವುದೇ ಬ್ರ್ಯಾಂಡ್ಗಳಲ್ಲಾದ್ರೂ ಅಷ್ಟೇ, ಯಾವುದೇ ಕಂಪ್ನಿಗಳಲ್ಲಿ ಕಂಪಲ್ಸರಿ ಇದೆಲ್ಲ ಇದ್ದೇ ಇರುತ್ತೆ. ಇದೇ ಪಾರ್ಟ್ಸೇ ಇರುತ್ತೆ. ರೇಟ್ ವೇರಿಯೇಷನ್ ಮಾಡ್ಬಿಟ್ಟಿರ್ತಾರೆ. ಅಷ್ಟೊಂದು ರೇಟ್ ಕೊಟ್ಟೆಲ್ಲ ಸುಮ್ಮನೆ ತಗೋಬೇಡಿ, ಬೈ ಮಾಡಬೇಡಿ. ಪ್ರೈಸ್ ಗಳನ್ನ ಚೆಕ್ ಮಾಡಿ. ಇದು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಎಷ್ಟು ಪ್ರೈಸ್ ಇದು 8,800 ರೂಪಾಯಿಗೆ ಆಫರ್ ರೇಟ್ ನಡೀತಾ ಇದೆ. ಮೋಟರ್ಗೆ 2 ವರ್ಷ ಗ್ಯಾರಂಟಿ ಇರುತ್ತೆ, 1 ವರ್ಷ ಎಲೆಕ್ಟ್ರಿಕಲ್ ಪಾರ್ಟ್ ಗ್ಯಾರಂಟಿ ಇರುತ್ತೆ. ದಯವಿಟ್ಟು ಕಾಪರ್ ಪಲ್ನೇ ಬೈ ಮಾಡಿ, ಬೈ ಮಾಡೋರು ಮಾತ್ರ. ಓಕೆ, ಸೆಡಿಮೆಂಟ್ ಕಾರ್ಬನ್ ಹೇಳಿದೆ. ಈಗ RO ಮೆಂಬ್ರೇನು. ಈ ಸೆಡಿಮೆಂಟ್ ಕಾರ್ಬನ್ ಇಂದ ಬಂದಾದ್ಮೇಲೆ ನೀರಲ್ಲಿ ಬರುತ್ತೆ. ಸೋಲ್ನೈಡ್ ವಾಲ್ ಬಂದು ಸೋಲ್ನೈಡ್ ವಾಲ್ ಅಲ್ಲಿ ಕಂಟ್ರೋಲ್ ಆಗುತ್ತೆ. ಅವಾಗ್ಲೇ ಹೇಳಿದ್ನಲ್ಲ, ಅಲ್ಲಿಂದ ಬೂಸ್ಟ್ ಪಂಪ್ ಬರುತ್ತೆ. ಬೂಸ್ಟ್ ಪಂಪ್ ನೀರ್ನ ಬೂಸ್ಟ್ ಅಪ್ ಮಾಡ್ಕೊಡುತ್ತೆ. ಆ ನೀರ್ನ ಬೂಸ್ಟ್ ಅಪ್ ಮಾಡಿದ್ದು ಎಲ್ಲಿಗೆ ಬರುತ್ತೆ, ಸೀದಾ RO ಮೆಂಬ್ರೇನಿಗೆ ಬರುತ್ತೆ. RO ಮೆಂಬ್ರೇನಿಗೆ ಬಂದು ಪ್ರೆಷರ್ ಅಲ್ಲಿ ಹೊಡಿಯುತ್ತೆ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಏನ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ನಿಮಗೆ ಸರ್ವಿಸ್ ಮಾಡಕ್ಕೆಲ್ಲ ಈಸಿ ಆಗುತ್ತೆ, ಮತ್ತೆ ಎಲ್ಲರಿಗೂ ಯೂಸ್ ಆಗತ್ತೆ. ಇದು ನೀವೇ ಮಾಡ್ಕೋಬಹುದು ಮನೆಯಲ್ಲಿ, ನೀವೇ ಕಸ್ಟಮರ್ ಆದ್ರೆ ನೀವೇನೋ ಮಾಡ್ಕೋಬಹುದು. ಈ ಪಂಪ್ ಅಲ್ಲಿ ಪ್ರೆಷರ್ ಹೊಡಿಯೋದ್ರಿಂದ RO ಮೆಂಬ್ರೇನ್ ಹೌಸಿಂಗ್, ಇದು ಹೌಸಿಂಗು ಒಳಗಡೆ ಇರುವಂತದ್ದು ಮೆಂಬ್ರೇನ್. 1 ನಿಮಿಷ ತೋರಿಸ್ತೀನಿ. ಇದು RO ಮೆಂಬ್ರೇನ್ ಹೀಗೆ ಇರುತ್ತೆ. ಇದರಲ್ಲಿ 3 ಪಾರ್ಟ್ ಆಗಿ ಅದು ಡಿವೈಡ್ ಆಗುತ್ತೆ. ಓಕೆ, ಇದೇ RO ಮೆಂಬ್ರೇನು. RO ಮೆಂಬ್ರೇನ್ ಇದೆ ಮೈನ್ ಜೀವ. RO ಮೆಂಬ್ರೇನೆ ಪಂಪಿಂಗ್ ಒಂದು, RO ಮೆಂಬ್ರೇನು ಇನ್ನೊಂದು. ಡಬಲ್ ಗುಂಡಿಗೆ ಅಂತಾರಲ್ಲ, 2 ಗುಂಡಿಗೆ ಅಂತೇಳಿ. 2 ಗುಂಡಿಗೆ ಇದ್ರೇನೆ ನಿಮಗೆ ಬರೋದು ನೀರು, ಇಲ್ಲಾಂದ್ರೆ ಬರಲ್ಲ. ಓಕೆ, ಈಗ ಪಂಪ್ ಇಂದ ನೀರು ಬಂದಿದ್ದು ಪ್ರೆಷರ್ ಅಲ್ಲಿ RO ಮೆಂಬ್ರೇನ್ ಅಲ್ಲಿ ಗುದ್ದುತ್ತಲ್ವಾ. RO ಮೆಂಬ್ರೇನ್ ಅಲ್ಲಿ ಗುದ್ದಿತಿದ್ದಂಗೆ ಪ್ರೆಷರ್ ಬಿಲ್ಡ್ ಆಗ್ತಿದ್ದಂಗೆ FR ಅಂತ ಏನ್ ಹೇಳಿದೆ, ಫ್ಲೋ ರೇಟ್, ಅದು ತೋರಿಸ್ಬಿಡ್ತೀನಿ ನಿಮಗೆ. FR ಇಷ್ಟೇ ಇರುತ್ತದು. FR ಅಂದ್ರೆ ಫ್ಲೋ ರೇಟ್ ಅಂತೇಳಿ. FR 450 ಅಂತೇಳಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ಒಂದು ಲೈನಿಗೆ ಈ ಪ್ರೆಷರ್ ಗುದ್ದದ್ ಒಂದ್ ಸೈಡ್ ಆದ್ರೆ ಇನ್ನೊಂದ್ ಸೈಡ್ 2 ಆಗಿ ಡಿವೈಡ್ ಆಗುತ್ತೆ. 2 ಕನ್ವರ್ಟ್ ಆಗುತ್ತೆ. ಅದರಲ್ಲಿ ಒಂದು FR ಹಾಕಿರ್ತೀವಿ, ಇದರಲ್ಲಿಂದನೇ ಹೋಗೋದು ವೇಸ್ಟೇಜ್. ಇನ್ನೊಂದು ಬಂದು ಪ್ಯೂರಿಫೈಡ್ ವಾಟರ್, ಅದು ಮೇಲ್ಗಡೆ ಕನೆಕ್ಷನ್ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದು ಕೆಳಗಡೆ ಬ್ಲೂ ಪೈಪ್ ಅಲ್ಲಿ ಕೊಡ್ತೀವಿ, ಕಾಮನ್ ಆಗಿ ನೋಡಿರ್ತೀರಾ. ಬ್ಲೂ ಪೈಪ್ ಅಲ್ಲಿ ಔಟ್ ಸೈಡ್ ಕೊಟ್ಟಿರ್ತೀವಿ. ಪ್ಲಸ್ ಮೇಲ್ಗಡೆಯಿಂದ ಪ್ಯೂರಿಫೈಡ್ ವಾಟರ್ ಬರುತ್ತೆ. FR ಹಾಕ್ಲೇಬೇಕು ಕಂಪಲ್ಸರಿ. FR ಇಲ್ಲ ಅಂದ್ರೆ ನಿಮಗೆ ಎಲ್ಲ ನೀರು ವೇಸ್ಟೇಜ್ ಅಂತ ಏನಿದೆ ಅಲ್ಲೇ ಹೋಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. FR ಬೇಕೇ ಬೇಕು. FR ಇಂದ ಏನಾಗುತ್ತೆ, FR ಇಂದ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ಕಂಟ್ರೋಲ್ ಮಾಡಿ ಪ್ಯೂರಿಫೈಡ್ ವಾಟರ್ನ ಇಲ್ಲಿ ಬಿಟ್ಕೊಡುತ್ತೆ, ಇಲ್ಲಾಂದ್ರೆ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಹಂಗಾಗಿ FR ಕಂಪಲ್ಸರಿ ಇರುತ್ತೆ. FR ಅದು ಕಡಿಮೆ ಮಾಡುತ್ತೆ ಹೋಗೋ ಪ್ರೆಷರ್ನ, ಅವಾಗ ಪ್ಯೂರಿಫೈಡ್ ವಾಟರ್ ಇಲ್ಲಿಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಓಕೆ, ಈಗ ಇಲ್ಲಿಂದ ಬಂದು ಪ್ರೆಷರ್ ಅಲ್ಲಿ ಗುದ್ದಿದ್ದಾಯ್ತದು. ಪ್ಯೂರಿಫೈಡ್ ವಾಟರ್ ಒಂದ್ ಕಡೆ ಬಂತು, ವೇಸ್ಟೇಜ್ ವಾಟರ್, ರಿಜೆಕ್ಟ್ ವಾಟರ್ ಅಂತ ಹೇಳ್ತೀವಿ, ಅದು ಆ ಸೈಡ್ ಹೋಯ್ತು. ಅದು ಸಿಂಕಿಗೆ ಬಿಟ್ಬಿಡ್ತೀವಲ್ಲ, ರೆಗ್ಯುಲರ್ ಸಿಂಕಿಗೆ ಬಿಡ್ತೀವಿ ನಾರ್ಮಲಿ. ಫಿಟ್ಟಿಂಗ್ ಗಳು ಮಾಡಿದಾಗ, ವಾಟರ್ ಪ್ಯೂರಿಫೈರ್ ಫಿಟ್ ಮಾಡಿದಾಗ ಸಿಂಕಿಗೆ ಬಿಡೋದು ಕಾಮನ್ ಅದು. ಇದಾದ್ಮೇಲೆ ಬಂದು ಇಲ್ಲಿಂದ ಬಂದು ಪ್ಯೂರಿಫೈಡ್ ವಾಟರ್ ಬಂದಿದ್ದು UV ಚೆಂಬರಿಗೆ ಬರುತ್ತೆ. UV ಚೆಂಬರಿಗೆ ಬಂದು ಕಾಪರಿಗೆ ಬರುತ್ತೆ. ಇದು RO UV TDS ಕಾಪರ್ ಇರುವಂತದ್ದು. ಈ ಕಾಪರ್ ಫಿಲ್ಟರ್ ಇಂದ ಡೈರೆಕ್ಟ್ ಆಗಿ ನಿಮಗೆ ಟ್ಯಾಂಕಿಗೆ ಬಂದ್ಬಿಡುತ್ತೆ. ಇದಿಷ್ಟೇ ಸಿಸ್ಟಮ್. ಈ ಮಿಡ್ಲಲ್ಲಿ ಇನ್ನೊಂದಿದೆ, TDS ಕಂಟ್ರೋಲರ್ ಅಂತ ಇದೆ. TDS ಕಂಟ್ರೋಲರ್, ಈ TDS ಕಂಟ್ರೋಲರ್ ನಿಮಗೆ ಪಂಪ್ ಇಂದ ಬರುತ್ತಲ್ವಾ, ಅಲ್ಲಿ ಮಿಡ್ಲಲ್ಲಿ ಹಾಕ್ಬೇಕು. ಪಂಪ್ ಇಂದ ಏನು RO ಮೆಂಬ್ರೇನ್ ಬರುತ್ತೆ, ಆ ಮಿಡ್ಲಲ್ಲಿ ಹಾಕಿ ಅಲ್ಲಿ T ಕನೆಕ್ಷನ್ ಮಾಡಬೇಕು. T ಕನೆಕ್ಷನ್ ಮಾಡಿದ್ರೆ ಡಿವೈಡ್ ಆಗುತ್ತೆ. ಅಲ್ಲಿಂದ ತಗೊಂಡು UV ಚೇಂಬರ್ ಹತ್ರ ಕನೆಕ್ಷನ್ ಕೊಡಬೇಕು. ಅದು ಯಾವಾಗ್ಲೂ ಟೈಟ್ ಇರಬೇಕು. ಮರ್ತು ಬಿಟ್ಟು ಲೂಸ್ ಮಾಡ್ಬಿಡಿ. ಟೆಕ್ನಿಷಿಯನ್ ಆದ್ರೆ ತಿಳ್ಕೊಳ್ಳಿ, ಕಸ್ಟಮರ್ ಆದ್ರೂ ತಿಳ್ಕೊಳ್ಳಿ. ಅದನ್ನ TDS ಕಂಟ್ರೋಲ್ ಟೈಟ್ ಅಲ್ಲೇ ಇಡಬೇಕು. ಬೇಕು ಅಂದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಟೈಟ್ ಅಲ್ಲೇ ಬಿಟ್ಬಿಡಿ. ಅದು ಹಾಕಿರುತ್ತೆ RO UV TDS ಕಂಟ್ರೋಲರ್ ಅಡ್ಜಸ್ಟ್ಮೆಂಟ್ ಗೆ ಕೊಟ್ಟಿರುತ್ತೆ. ಅದು ಯಾವಾಗ್ಲೂ ಕ್ಲೋಸ್ ಇರಬೇಕು. ಈ T ಕನೆಕ್ಷನ್ ಇಲ್ಲೊಂದು UV ಚೇಂಬರ್ ಹತ್ರ ಒಂದು T ಪ್ಲಸ್ ಪಂಪ್ ಇಂದ ಬರುತ್ತಲ್ಲ ಪ್ರೆಷರ್ ಹೊಡಿಯೋಕೆ RO ಮೆಂಬ್ರೇನ್, ಅಲ್ಲಿ ಒಂದು T ಹಾಕಿ ಮಿಡ್ಲಲ್ಲಿ TDS ಕಂಟ್ರೋಲರ್ ಹಾಕಿ ಕೈ ಬಿಡ್ಬೇಕು. ಇಷ್ಟೇ ವರ್ಕ್ ಆಗೋದು, ಇಷ್ಟೇ ಇರೋದು ಇದರಲ್ಲಿ. ಇದಕ್ಕೂ ಮೀರಿ ಇನ್ನೇನು ಮಾಡಕ್ ಬರಲ್ಲ. ಮಾಡೋರು ಬೋಗಸ್ಸು, ಏನೇನೋ ಮಾಡ್ತಾರೆ.
ಈಗ ಇನ್ನೊಂದು ಅಲ್ಕಲೈನ್ ಅಂತ ಹೇಳದ್ನಲ್ಲ, ಇದು ಏನಂದ್ರೆ ಲಾಸ್ಟ್ ಆರ್ ಒ ಮೆಂಬ್ರೇನು ಯು ವಿ ಚೇಂಬರ್ ಇಂದ ಎಲ್ಲ ಆದ್ಮೇಲೆ ಒಂದು ಅಲ್ಕಲೈನ್ ಫಿಲ್ಟರ್, ಆಮೇಲೆ ಕಾಪರ್ ಫಿಲ್ಟರ್ ಬರುತ್ತೆ. ಅಲ್ಕಲೈನ್ ಬೇಕು ಅಂದ್ರೆ ಅಲ್ಕಲೈನ್ ಹಾಕ್ಬೋದು. ಅಲ್ಕಲೈನ್ ಎಲ್ಲಿ ಯೂಸ್ ಆಗುತ್ತೆ? 2 in 1, ಬೋರ್ ವಾಟರ್ ರಿವರ್ ವಾಟರ್ ಎರಡು ಇದ್ರೆ ಮಾತ್ರ ಅದು ಯೂಸ್ ಆಗುತ್ತೆ. ಅದ್ ಬಿಟ್ರೆ ನಿಮಗೆ ಆರ್ ಒ ಯು ವಿ ಟಿ ಡಿ ಎಸ್ ಕಾಪರ್ ಬಂದು ಬೋರ್ ನೀರಿಗೆ ಜಾಸ್ತಿ 200-300 ಟಿ ಡಿ ಎಸ್ ಇದ್ರೆ ಕೂಡ ಆರ್ ಒನೇ ಹಾಕ್ಬೋದು. ಬಟ್ ಲೋ ಟಿ ಡಿ ಎಸ್ ಇದ್ರೆ ಮಾತ್ರ ಯು ವಿ ಎಫ್ ಹಾಕ್ಬೇಕು, ಇಲ್ಲ ಆರ್ ಒ ಅಲ್ಕಲೈನ್ ಹಾಕ್ಬೇಕು. ಇನ್ನೊಂದು ಯು ವಿ ಎಫ್ 40, 50, 30 ಟಿ ಡಿ ಎಸ್ ಎಲ್ಲ ಇದೆಯಪ್ಪ, 60, 70 ಅಂದ್ರೆ ಕಂಪಲ್ಸರಿ ಯು ವಿ ಎಫ್ ಹೋಗ್ಬಿಡಿ. ಕೆಲವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೋದ್ರೆ ಟಾಪ್ ಎಂಡಿಗೆ ಬನ್ನಿ, ವಿತ್ ಅಲ್ಕಲೈನ್ ಬನ್ನಿ, ಇಲ್ಲ ಯು ವಿ ಎಫ್ ಹೋಗಿ. ಮಿಡ್ಲಲ್ಲಿ ಆರ್ ಹೋಗಿ ಮಾತ್ರ ಹೋಗ್ಬೇಡಿ, ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬೈಪಾಸ್ ಆಗ್ಬಿಡತ್ತೆ ನೀರು ಬೈಪಾಸ್ ಆಗ್ಬಿಟ್ರೆ ಏನಾಗುತ್ತೆ? ಬೈಪಾಸ್ ಆಗ್ಬಿಟ್ರೆ ನಿಮಗೆ ಪ್ಯೂರಿಫಿಕೇಶನ್ ಅಷ್ಟು ಸಿಗಲ್ಲ, ಕಂಟ್ರೋಲ್ ಮಾಡೋದು ಕಷ್ಟ ಇರುತ್ತೆ. ಅದು ಬೇಡ, ಅದು ನಮ್ ಸಜೆಷನ್ ಯಾರು ಮಾಡಲ್ಲ. ಅದಕ್ಕೆ ಒಂದು ಯು ವಿ ಎಫ್ ಒಳೆ ನೀರು, ಬೋರ್ ನೀರಿಗೆ ಆರ್ ಒ ಯು ವಿ ಟಿ ಡಿ ಎಸ್, ಇನ್ನೊಂದು ಆರ್ ಒ ಯು ವಿ ಟಿ ಡಿ ಎಸ್ ವಿತ್ ಅಲ್ಕಲೈನು, ಟಾಪ್ ಎಂಡ್ ಎರಡಕ್ಕೂ ಯೂಸ್ ಆಗುತ್ತೆ. ಕಾಪರ್ ಪರ್ಲ್ ಬ್ರಾಂಡ್ ಅಲ್ಲಿ ನಿಮಗೆ ಎಲ್ಲದೂ ಸಿಗುತ್ತೆ. ಬೇಕು ಅಂದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಬೇಕಾದ್ರೆ ಕಾಲ್ ಮಾಡಿ. ಇದನ್ನ ಟೆಕ್ನಿಕಲ್ ಪಾರ್ಟ್ ನ ತಿಳ್ಕೊಳ್ಳಿ. ಇಷ್ಟೇ ಇರೋದು. ಸರ್ವಿಸು ಕೂಡ ಕಾಸ್ಟ್ ಕಮ್ಮಿನೇ. ಇದೆಲ್ಲ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ. ಬೇರೆ ಬೇರೆ ಬ್ರಾಂಡ್ ಗಳೆಲ್ಲ ತಗೊಂಡು ನೀವು ಒದ್ದಾಡೋದ್ಕಿಂತನೂ ತುಂಬಾ ಕಡಿಮೆನಲ್ಲಿ ಸಿಗತ್ತೆ. ಹಂಗಾಗಿ ಕಮ್ಯುನಿಕೇಟ್ ಮಾಡಿ. ಟೆಕ್ನಿಕಲ್ ಪಾರ್ಟ್ಸ್ ಎಲ್ಲ ಇನ್ನೂ ತುಂಬಾ ವಿಡಿಯೋಸ್ ಇದೆ. ವಿಡಿಯೋ ಮತ್ತೆ ಬರ್ತಾ ಇರುತ್ತೆ, ಸರ್ವಿಸ್ ವಿಡಿಯೋಸ್ ಬರುತ್ತೆ. ದಯವಿಟ್ಟು ಚಾನಲ್ ನ ಅಕ್ವಾಬ್ಲೇಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಆರಾಮಾಗೆ ಕೂತಲ್ಲೇನೆ ನೀವು ಮಾಡ್ಕೋಬಹುದು. ಕೂತಲ್ಲೇನೆ ಸರ್ವಿಸ್ ಮಾಡುವಂತದ್ದು ನಾನು ನಿಮಗೆ ಐಡಿಯಾ ಕೊಡ್ತಾ ಇರೋದು. ಯಾರು ಈ ರೀತಿ ಓಪನ್ ಆಗಿ ನಿಮಗೆ ಐಡಿಯಾಗಳನ್ನ ಕೊಡೋದಿಲ್ಲ. ಅಕ್ವಾಬ್ಲೇಸ್ ಚಾನಲ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಾಡಕ್ಟ್ ಬೇಕು ಅಂದ್ರೂ ಕಮ್ಯುನಿಕೇಟ್ ಮಾಡಿ. ವೆಬ್ಸೈಟ್ ಅಡ್ರೆಸ್ ಎಲ್ಲ ಇರುತ್ತೆ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಓಕೆ, ಬಾಯ್.